ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್. ಸ್ಟಾರ್ಟಿಂಗ್ಗೆ ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತೀರಾ? ಹೌದು, ಇದು ಶಿವರಾತ್ರಿ ಲಾಗ್ ಆಗಿರೋದ್ರಿಂದ ಮನೆಗೆ ಎಲ್ಲ ಸ್ವೀಟ್ಸ್ನೂ ಮಾಡೋದಕ್ಕೋಸ್ಕರ ಅಮ್ಮ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಆಬ್ವಿಯಸ್ಲಿ ಶಿವರಾತ್ರಿ ಅಂತ ಅಂದರೆ ರವೆ ಉಂಡೆ, ತಂಬಿಟ್ಟು ಅದೆಲ್ಲ ಮಾಡ್ತಾರಲ್ವ, ಸ್ವೀಟ್ಸ್ ಎಲ್ಲ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮನೆಗೂ ಕೂಡ ಅಮ್ಮ ಒಬ್ಬರೇ ಯಾರು ಹೆಲ್ಪು ಇಲ್ದಂಗೆ ಮಾಡ್ಕೋತಾ ಇದ್ರು. ನನಗೆ ಕೆಲಸ ಇತ್ತು, ಇನ್ನು ನಮ್ಮ ಅಕ್ಕ ಬಂದ್ಬಿಟ್ಟು ಪಿ ಜಿಗೆ ಹೋಗಿದ್ರು, ಅವರು ಕೂಡ ಇಲ್ಲ ಅಂತ ಹೇಳಿ ಅಮ್ಮನೇ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಒಂದೊಂದಾಗಿ, ರವೆ ಉಂಡೆ, ತಂಬಿಟ್ಟು ಎಲ್ಲನೂ ಹೇಳಿಬಿಟ್ಟು. ಇನ್ನು ನಮ್ಮ ಡ್ಯಾಡಿ ಬರ್ಡೇ ಕೂಡ ಅವತ್ತಿತ್ತು, ವ್ಯಾಲೆಂಟೈನ್ಸ್ ಡೇ ದಿನ ಆಗಿರೋದ್ರಿಂದ ಈ ಲಾಗು. ಅವತ್ತು ಅವ್ರ ಬರ್ಡೇ ಕೂಡ ಇತ್ತು, ಬಟ್ ಸೆಲೆಬ್ರೇಟ್ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ನನಗೂ ಕೂಡ ಹೊರಗಡೆ ವರ್ಕ್ ಇತ್ತು. ಅದಾದಮೇಲೆ ಮಾರನೇ ದಿನ ಶಿವರಾತ್ರಿ ಇತ್ತು. ಸೊ ನೆಕ್ಸ್ಟ್ ಡೇ ಆದರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಈಗ ನೋಡಿ ಅಮ್ಮ ಜಾಮೂನು, ಡ್ರೈ ಜಾಮೂನು ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರಮ್ಮ. ಸೊ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ನಮ್ಮ ಡ್ಯಾಡಿ ಬರ್ಡೇ ಯಾಕೆ ಮಾಡಿಲ್ಲ ಅಂದರೆ ಮೊದಲನೇ ಕಾರಣ, ಅವತ್ತು ನನಗೆ ಲೀವ್ ಇರಲಿಲ್ಲ, ಅಕ್ಕಗೂ ಕೂಡ ಫ್ರೀ ಇರಲಿಲ್ಲ ಅಂತ. ನೆಕ್ಸ್ಟ್ ಡೇ ಆಗಾದರೆ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತಲ್ಲ, ಅಂದರೆ ಅವತ್ತು ಶಿವರಾತ್ರಿ ಹಬ್ಬ ಬಿದ್ದಿತ್ತು. ಅದು ರೀಸನ್ ಅಲ್ಲ ಸೆಲೆಬ್ರೇಟ್ ಮಾಡಿಲ್ಲ ಅನ್ನೋದಕ್ಕೆ. ರೀಸನ್ ಏನಪ್ಪ ಅಂತ ಅಂದರೆ ನಮ್ಮ ಡ್ಯಾಡಿಯವರ ಅಣ್ಣನ ಮಗ ತೀರ್ಕೊಂಡಿದ್ರು. ಸೊ ಅದರ ಹೋರಾಟದಲ್ಲಿ ನಮ್ಮಪ್ಪ ಬಂದು ಮಧ್ಯಾಹ್ನ ವಿಷಯ ಗೊತ್ತಾಗಿದ್ದಕ್ಕೆ ನಮ್ಮಪ್ಪ ಹೇಳಿ ಮಧ್ಯಾಹ್ನ ಅಲ್ಲಿಗೆ ಹೋದರು. ಸೊ ಅಷ್ಟರಲ್ಲಿ ಇಲ್ಲಿ ಅಮ್ಮ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಹಬ್ಬದ ಅಡುಗೆ ಪ್ರತಿಯೊಂದೂ. ಸೊ ಅವ್ರು ಅಲ್ಲಿಗೆ ಹೋಗಿದ್ದ ಕಾರಣದಿಂದ ಯಾವುದೇ ಸೆಲೆಬ್ರೇಷನ್ನ ನಾವು ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಎಲ್ಲರ ಮನೆಗೂ ಶಿವರಾತ್ರಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಮಾಡಿದ್ವಿ. ಕೆಲವೊಬ್ಬರು ಉಪವಾಸ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ, ಮಾರನೇ ದಿನ ಎದ್ದು ಮತ್ತು ಪೂಜೆ ಎಲ್ಲ ಮಾಡಿ ಅದು ಎಲ್ಲ ಮುಗಿದ ಮೇಲೆ ತಿಂತಾರೆ ಅವರು ಅಂತ ಕೇಳ್ಪಟ್ಟಿದೆ. ಇನ್ನು ಕೆಲವೊಂದು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನಾನ್ ವೆಜ್ ಕೂಡ ಮಾಡ್ತಾರಂತೆ. ಅದು ಯಾವುದೋ ಶಿವನ ದೇವಸ್ಥಾನದಲ್ಲಿ ಅಂತ. ಅವ್ರವ್ರು ಮಾಡೋ ಪಾಲನೆ ತಕ್ಕನಂಗೆ ಅದು ಏನಿರುತ್ತೋ ಆಚರಣೆ ಅದೇ ರೀತಿ ಮಾಡ್ತಾ ಹೋಗ್ತಾರೆ. ಸೊ ನಾವು ಎಲ್ಲದಕ್ಕೂ ಎಂಕರೇಜ್ ಮಾಡಲೇಬೇಕು. ಇನ್ನು ಅಕ್ಕ ಬಂದು ಎಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲೂ ಅಷ್ಟೇ ಹಾಗೆ ಫಲಹಾರ ಅಂತ ಏನಂತಾರೆ ಅದನ್ನೆಲ್ಲ ಮಾಡಿದರು. ಜೊತೆಯಲ್ಲಿ ಅವತ್ತು ಅನ್ನ ತಿನ್ನೋಂಗಿಲ್ಲ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮತ್ತು ಕೇಸರಿ ಭಾತನ್ನ ಮಾಡ್ತಾರೆ. ಸೊ ಇಷ್ಟೆಲ್ಲನೂ ಅಮ್ಮ ಒಬ್ಬರೇ ರೆಡಿ ಮಾಡಿದರು. ಸೊ ಇದೇ ರೀತಿ ಇತ್ತು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ಅಡುಗೆ ತಿಂದು ಆಮೇಲೆ ನಾರ್ಮಲಾಗಿ ನಾನು ಅಕ್ಕ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ಅವತ್ತು ಶಿವನ ದರ್ಶನ ಮಾಡಿಲ್ಲ ಅಂದರೆ ಏನೋ ಒಂಥರ ನೆಮ್ಮದಿ ಇರಲ್ಲ ಅಂತ ಹೇಳಿ ಹೋಗಿ ಶಿವನ ದರ್ಶನನ ಮುಗಿಸ್ಕೊಂಡು, ಹಾಗೆ ಜನ ಸ್ವಲ್ಪ ಕಮ್ಮಿನೇ ಇತ್ತು, ಯಾಕಂದರೆ ಒಂದು 5:30 ಹಂಗೆ ಹೋಗಿದ್ವಲ್ವ, ಜನ ಕಮ್ಮಿ ಇದ್ದರು. ಆಮೇಲೆ ಜಾಸ್ತಿ ಆಗಿಬಿಡ್ತಾಯಿದ್ರು ಅಂತೇಳಿ ಮುಂಚೆನೇ ಮುಗಿಸ್ಕೊಂಡು ಅಲ್ಲಿಂದ ಆಮೇಲೆ ಬರ್ತಾ ಅಲ್ಲಿ ಏನಾದರೂ ಸ್ಪೈಸಿ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ಬೋಟಿ ಮಸಾಲ ಅದೆಲ್ಲ ತೊಗೊಂಡು ಹಾಗೆ ರೀತಿ ಮನೆಯಲ್ಲಿ ರಿಟರ್ನ್ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ನಮ್ಮ ಮನೆ ಶಿವರಾತ್ರಿ ಇದೇ ರೀತಿ ಸಿಂಪಲ್ಲಾಗಿ ರೀಸೆಂಟಾಗಿ ಆಯಿತು. ನಿಮ್ಮ ಮನೇಲಿ ಯಾವ್ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕ್ರಿಸ್ಮಸ್ ವ್ಲಾಗ್.